ದೂರು ಕೊಡೋದಕ್ಕೂ ಮುಂಚೆ ಜುಲೈ 15 ಹ್ಞೂ ಅದಕ್ಕೂ ಮುಂಚಿನ ಲೈಫ್ ಹೇಗಿತ್ತು, ಈಗಿನ ಲೈಫ್ ಹೇಗಿದೆ? ಅದರ ಮುಂಚಿನ ಲೈಫು ತುಂಬ ಚೆನ್ನಾಗಿತ್ತು. ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ. ಒಂದು ತಿಂಗಳು ಸ್ವಲ್ಪ ಮನೆಯಲ್ಲಿ ನಾನೊಂದು ಆಕ್ಸಿಡೆಂಟ್ ಆಯಿತು ನನಗೆ. ಒಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ತಲೆಗೆ ಒಂದು 12 ಸ್ಟಿಚ್ ಹಾಕಿದ್ರು. ಹಾಗಾಗಿ ನಾನು ಮನೆ ಒಳಗಡೆ ಒಂದು ತಿಂಗಳು ಮನೆಯಲ್ಲೇ ಮಲ್ಕೊಂಡಿದ್ದೆ. ಬಟ್ ನಿಮ್ಮ ಪಾಡಿಗೆ ನೀವು ಇದ್ರಿ ಆರಾಮ? ನನ್ನ ಪಾಡಿಗೆ ನಾನಿದ್ದೆ. ಜುಲೈ 15 ನಂತರ ಜೀವನ ಏನಾಗಿದೆ? ಜುಲೈ 15 ನಂತರ ಇವಾಗ ನಡೀತಾ ಇದೆಯಲ್ಲ ಬುರ್ಡೆ ಇದು ಅಂತ, ಅದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ. ಆ್ಯಕ್ಚುಲಿ ನನಗೆ ಬುರ್ಡೆಗೂ ನನಗೂ ಸಂಬಂಧ ಇಲ್ಲ. ನಂದೇ ಬೇರೆ, ಅವರದ್ದೇ ಇದು ಬೇರೆನೇ. ಓಕೆ. ಆದರೆ ಇದನ್ನು ನನ್ನನ್ನು ಬುರ್ಡೆ ಇದಕ್ಕೆ ತಂದು ಹಾಕಿಬಿಟ್ರೆ ಇವ್ರುಗಳೆಲ್ಲ ಸೇರಿಕೊಂಡು. ಅದು ನನಗೆ ತುಂಬ ನೋವಾಗಿದೆ. ಓಕೆ. ನಾನು ಬೇರೆ, ನಿಮ್ಮ ಹೋರಾಟನೇ ಬೇರೆ. ನನ್ನ ಹೋರಾಟನೇ ಬೇರೆ, ಬುರ್ಡೆದ್ದೇ ಬೇರೆ. ಬುರ್ಡೆ ಪ್ರಕರಣದಲ್ಲಿ ದಾಳ ಅಂತ ಅನ್ನಿಸ್ತದೆ. ಹಾಕಿದ್ದಾರೆ ನನ್ನನ್ನು, ಒಂಥರ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡು ಈ ಬುರ್ಡೆಗೂ ಅದಕ್ಕೂ ಸಂಬಂಧ ಕಲ್ಪಿಸಿ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ನೋವಾಗಿದೆ. ಓಕೆ. ಬುರ್ಡೆದು ವಿಚಾರದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡುವ. ಅದ್ರ ಬಗ್ಗೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಮ್ಮ? ಜೀವನಕ್ಕೆ ಇವಾಗ ಏನೂ ಇಲ್ಲ, ಹಾಗೆ ಇದ್ದೀನಿ. ಮುಂಚೆ ಏನು ಮಾಡ್ತಿದ್ರಿ? ಮುಂಚೆ ಪಾರ್ಕಲ್ಲಿ ಸೂಪ್ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಸೂಪ್ ಮಾಡಿಕೊಂಡು ಪಾರ್ಕಿಗೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಏನೋ ದಿನಕ್ಕೆ ಒಂದು 500, 1000, 2000 ತನಕ ದುಡಿತಾ ಇದ್ದೆ. ಏನೋ ಜೀವನ ಒಬ್ಬಳದು ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಒಂಟಿ? ಯಾವಾಗಲೂ ಒಂಟಿಯಾಗೇ ಇದ್ರಿ? ಇಲ್ಲ, ಜನವರಿ 5 ತನಕನೂ ನಾನು ಜೊತೆಯಾಗಿದ್ದೆ ರಂಗಪ್ರಸಾದ್ ಅವ್ರ ಜೊತೆಗೆ. ಜನವರಿ 5 ಅವರು ಹಾರ್ಟ್ ಅಟ್ಯಾಕ್ ಆಗಿ ಇದೇ ವರ್ಷ 25 ಜನವರಿ 5 ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಅವರು. ಅದಾದ್ಮೇಲೆ ಒಬ್ಬಂಟಿ ಆದ್ರಿ? ಆಮೇಲೆ ನಾನು ಒಬ್ಬಂಟಿ ಆದೆ. ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಮಟ್ಟಕ್ಕೆ ಆಗೋಗ್ಬಿಟ್ಟೆ.